ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಆಡಿಯೋ ವಿಡಿಯೋ ಎಫ್ಎಸ್ಎಲ್ ವರದಿ ಬಂದ್ರೆ ಸಿಟಿ ರವಿಗೆ ಕಂಟಕ ಫಿಕ್ಸ್. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ವಿರುದ್ಧ ಸಿಟಿ ರವಿ ಅವರು ಅವಾಚ್ಯ ಶಬ್ದ ಬಳಸಿದ್ದಾರೆ ಎನ್ನಲಾಗ್ತಾ ಇರುವಂತಹ ಪ್ರಕರಣ ಇದೀಗ ದಿನೇ ದಿನೇ ಹೊಸ ತಿರುವನ್ನ ಪಡ್ಕೊಳ್ತಾ ಇದೆ. ಹೌದು, ಈ ಒಂದು ಪ್ರಕರಣ ಸಿಟಿ ರವಿ ಅವರಿಗೆ ದಿನೇ ದಿನೇ ಹೊಸ ತಿರುವನ್ನ ಪಡ್ಕೊಳ್ಳೋದ್ರ ಮೂಲಕ ಹೊಸ ದೊಡ್ಡ ಗಂಡಾಂತರವಾಗಿ ಕೂಡ ಕಾಡ್ತಾ ಇರುವಂತದ್ದು. ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ವಿರುದ್ಧ ಸಿಟಿ ರವಿ ಅವರು ಅವಾಚ್ಯ ಶಬ್ದ ಬಳಸಿದ್ದಾರೆ ಎನ್ನಲಾಗ್ತಾ ಇರುವಂತಹ ಪ್ರಕರಣ ಇದೀಗ ದಿನೇ ದಿನೇ ಹೊಸ ತಿರುವನ್ನ ಪಡ್ಕೊಂಡು ಸಿಟಿ ರವಿ ಅವ್ರಿಗೆ ದೊಡ್ಡ ಗಂಡಾಂತರವಾಗಿ ಕಾಡ್ತಾ ಇದೆ. ಹೌದು, ಮೊನ್ನೆಯಷ್ಟೇ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಮ್ಮ ಬಳಿ ಇದ್ದಂತಹ ಆಡಿಯೋ ವಿಡಿಯೋ ಸಾಕ್ಷ್ಯಗಳನ್ನ ಬಿಡುಗಡೆ ಮಾಡಿದ್ರು. ಅದೇ ರೀತಿಯಾಗಿ ಬಿಡುಗಡೆ ಮಾಡಿದ ನಂತರ ಸಭಾಪತಿಗಳಿಗೆ, ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ, ಅದೇ ರೀತಿಯಾಗಿ ರಾಷ್ಟ್ರಪತಿಗಳಿಗೆ ದೂರನ್ನ ಕೊಡ್ತೀನಿ ಅಂತ ಕೂಡ ಮುಂದಾಗಿದ್ರು. ಈಗ ನಿನ್ನೆಷ್ಟೇ ಸರ್ಕಾರ ಈ ಒಂದು ಪ್ರಕರಣವನ್ನ ಸಿಐಡಿ ಕೈಗೆ ವಹಿಸೋಕ್ಕೂ ಕೂಡ ಮುಂದಾಗಿದೆ. ಹಾಗಾದ್ರೆ ಈ ಒಂದು ಆಡಿಯೋ ವಿಡಿಯೋ ಏನು ಎಫ್ಎಸ್ಎಲ್ ವರದಿ ಬಂದ್ರೆ ಸಿಟಿ ರವಿ ಅವ್ರಿಗೆ ಯಾವ ರೀತಿಯಾಗಿ ಕಂಟಕ ಎದುರಾಗುತ್ತೆ, ಅದೇ ರೀತಿಯಾಗಿ ಈ ಒಂದು ಸಿಐಡಿ ತನಿಖೆ ಯಾವ ರೀತಿಯಾಗಿ ನಡೆಯುತ್ತೆ ಅಂತ ನಾವು ನೋಡೋದಾದ್ರೆ, ಮೊದಲನೇದಾಗಿ ಆಡಿಯೋ ವಿಡಿಯೋ ಎಫ್ಎಸ್ಎಲ್ ವರದಿ ಬಂದ್ರೆ ಸಿಟಿ ರವಿಗೆ ಕಂಟಕ ಫಿಕ್ಸ್. ಹೌದು, ಈ ಒಂದು ಪ್ರಕರಣ ಏನಿದೆಯೋ ಅಂತ ಅಂದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸಿಟಿ ರವಿ ಅವ್ರನ್ನ ಕೊಲೆಗಡಕ ಅಂತ ಕೂಡ ಹೇಳಿದ್ದಾರೆ. ಅದೇ ರೀತಿಯಾಗಿ ಸಿಟಿ ರವಿ ಅವರು ಕೂಡ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ವಿರುದ್ಧ ಅವಾಚ್ಯ ಶಬ್ದವನ್ನ ಬಳಸಿದ್ದಾರೆ. ಆದ್ರೆ ಸಿಟಿ ರವಿ ಅವರು ನಾನು ಆ ಒಂದು ಅವಾಚ್ಯ ಶಬ್ದವನ್ನ ಬಳಕೆ ಮಾಡಿಲ್ಲ ಅಂತ ಕೂಡ ಈಗಲೂ ವಾದ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಮೊನ್ನೆ ಅಷ್ಟೇ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಆಡಿಯೋ ವಿಡಿಯೋನ ಬಿಡುಗಡೆ ಮಾಡಿದ್ದಾರೆ. ಯಾವಾಗ ಆ ಧ್ವನಿ ನಂದು ಅಲ್ಲ ಅಂತ ಹೇಳಿದ್ರು ಸಿಟಿ ರವಿ ಅವರು. ಇದೀಗ ಎಫ್ಎಸ್ಎಲ್ಗೂ ಕೂಡ ಈ ಒಂದು ಆಡಿಯೋ ವಿಡಿಯೋ ರವಾನೆ ಆಗಿರುವಂತದ್ದು. ಏನಾದ್ರೂ ಈ ಒಂದು ಆಡಿಯೋ ವಿಡಿಯೋ ಎಫ್ಎಸ್ಎಲ್ ವರದಿ ಬಂದ್ರೆ ಅದರಲ್ಲಿ ಸಿಟಿ ರವಿ ಅವ್ರದೇ ಅಂತ ಏನಾದ್ರೂ ಧ್ವನಿ ಅಂತ ದೃಢಪಟ್ರೆ ಖಂಡಿತವಾಗಿಯೂ ಸಿಟಿ ರವಿ ಅವರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಳೋಕೆ ಸಭಾಪತಿಗಳಾಗಿರ್ಬೋದು, ಅದೇ ರೀತಿಯಾಗಿ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು, ಎಲ್ಲರೂ ಕೂಡ ಮುಂದಾಗ್ತಾರೆ. ಅದೇ ರೀತಿಯಾಗಿ ಕಾಂಗ್ರೆಸ್ ಕೂಡ ಮೊನ್ನೆ ಅಷ್ಟೇ ನಾವು ನೋಡಿದ್ವಿ ಯಾವ ರೀತಿಯಾಗಿ ಪೊಲೀಸರ ಮೇಲೆ ಒತ್ತಡವನ್ನ ಹಾಕಿದ್ರು ಅಂತ. ಸೊ ಹೀಗಾಗಿ ದೃಢಪಟ್ಟ ಮೇಲಂತೂ ಕಾಂಗ್ರೆಸ್ ಸರ್ಕಾರ ಕೂಡ ಪೊಲೀಸರ ಮೇಲೆ ಒತ್ತಡ ಹಾಕೋದಾಗಿರ್ಬೋದು, ಅದೇ ರೀತಿಯಾಗಿ ಸಿಟಿ ರವಿ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳೋವರೆಗೂ ಕೂಡ ಸರ್ಕಾರ ಅಂತೂ ಸುಮ್ಮನೆ ಇರೋಲ್ಲ. ಪ್ರಕರಣದ ಬಗ್ಗೆ ಎಥಿಕ್ಸ್ ಸಮಿತಿಯ ವರದಿಯ ಬಗ್ಗೆ ಸಭಾಪತಿ ಪರಿಶೀಲನೆ ಮಾಡ್ತಾರೆ. ಹೌದು, ಸಭಾಪತಿಗಳು ಈ ಒಂದು ಎಫ್ಎಸ್ಎಲ್ ವರದಿ ಬಂದ ನಂತರ ನಾನು ಪರಿಶೀಲನೆ ಮಾಡ್ತೀನಿ. ಯಾಕಂದ್ರೆ ಈಗಾಗಲೇ ಸಭಾಪತಿಗಳಿಗೆ ಆ ಒಂದು ಸದನದಲ್ಲಿ ಆಡಿಯೋ ವಿಡಿಯೋದಲ್ಲಿ ಇರುವಂತದ್ದು ಯಾವುದು ಕೂಡ ದಾಖಲೆಗಳು ಸಿಕ್ಕಿರ್ಲಿಲ್ಲ. ಸೊ ಹೀಗಾಗಿ ರೂಲಿಂಗ್ ಈಗಾಗಲೇ ಸಭಾಪತಿಗಳು ಕೊಟ್ಟಿದ್ರು. ಸಭಾಪತಿಗಳು ರೂಲಿಂಗ್ ಕೊಟ್ಟ ನಂತರವೂ ಕೂಡ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಪೊಲೀಸ್ ಠಾಣೆಗೆ ಹೋಗಿ ಎಫ್ಐಆರ್ ಕೂಡ ದಾಖಲು ಮಾಡ್ತಾರೆ. ಅಂದ್ರೆ ಕಂಪ್ಲೇಂಟ್ ಕೊಟ್ಟು ಎಫ್ಐಆರ್ ಕೂಡ ಮಾಡಿಸ್ತಾರೆ. ಸೊ ಹೀಗಾಗಿ ಈ ಒಂದು ಆಡಿಯೋ ವಿಡಿಯೋ ಈಗಾಗಲೇ ಎಫ್ಎಸ್ಎಲ್ ವರದಿಗೆ ತಲುಪಿರೋದ್ರಿಂದ ಅದು ವರದಿ ಬಂದ ನಂತರ ಸಭಾಪತಿಗಳು ಕೂಡ ಆ ಒಂದು ವರದಿಯನ್ನ ಪರಿಶೀಲನೆ ಮಾಡಿ ಸಿಟಿ ರವಿ ಅವರ ವಿರುದ್ಧ ಯಾವ ರೀತಿಯಾಗಿ ಕ್ರಮವನ್ನ ತೆಗೆದುಕೊಳ್ಬಹುದು ಅನ್ನುವಂತಹ ನಿರ್ಧಾರಕ್ಕೂ ಕೂಡ ಮುಂದಾಗ್ತಾರೆ. ಆಡಿಯೋ ವಿಡಿಯೋ ದೃಢಪಟ್ರೆ ಸಿಟಿ ರವಿ ಅವರ ಸದಸ್ಯತ್ವ ಅನರ್ಹ ಸಾಧ್ಯತೆ. ಹೌದು, ನಾನಾಗ್ಲೇ ಹೇಳ್ದ ಹಾಗೆ ಸಭಾಪತಿಗಳಾದಂತಹ ಬಸವರಾಜ ಹೊರಟ್ಟಿ ಅವರು ಈ ಒಂದು ಎಫ್ಎಸ್ಎಲ್ ವರದಿಯ ಆಡಿಯೋ ವಿಡಿಯೋ ಎಫ್ಎಸ್ಎಲ್ ವರದಿಯನ್ನ ಪರಿಶೀಲನೆ ಮಾಡ್ತಾರೆ. ಪರಿಶೀಲನೆ ಮಾಡಿದ ನಂತರ ಯಾವ ರೀತಿಯಾದಂತಹ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಕೂಡ ನಿರ್ಧಾರವನ್ನ ಮಾಡ್ತಾರೆ ಅಂತ ಹೇಳಿದೆ. ಹಾಗಾದ್ರೆ ಸಿಟಿ ರವಿ ಅವರ ಸದಸ್ಯತ್ವ ಅನರ್ಹಗೊಳಿಸುವಂತಹ ಸಾಧ್ಯತೆಗಳಾದ್ರೂ ಏನಾದ್ರೂ ಇದೆಯಾ? ಸಭಾಪತಿಗಳಿಗೆ ಈಗಾಗಲೇ ಸಾಕಷ್ಟು ಜನ ಒತ್ತಾಯವನ್ನ ಕೂಡ ಮಾಡಿರುವಂತದ್ದು. ಅಂದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು, ಅದೇ ಡಿ ಕೆ ಶಿವಕುಮಾರ್ ಅವರು ಅವರ ಸದಸ್ಯತ್ವವನ್ನ ಅನರ್ಹ ಮಾಡಬೇಕು ಅಂತ ಕೂಡ ಒತ್ತಾಯವನ್ನ ಮಾಡಿದ್ರು. ಸೊ ಹೀಗಾಗಿ ಏನಾದ್ರೂ ಆಡಿಯೋ ವಿಡಿಯೋ ಎಫ್ಎಸ್ಎಲ್ ವರದಿಯಲ್ಲಿ ಸಿಟಿ ರವಿ ಅವ್ರದೇ ಆ ಒಂದು ಧ್ವನಿ ಅಂತ ಏನಾದ್ರೂ ದೃಢಪಟ್ರೆ ಖಂಡಿತವಾಗಿಯೂ ಸಿಟಿ ರವಿ ಅವರ ಸದಸ್ಯತ್ವವನ್ನ ಅನರ್ಹ ಮಾಡುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇರುತ್ತೆ. ಸಿಟಿ ರವಿ ಅವ್ರಿಗೆ ಸಿಐಡಿ ಕಂಟಕ ಕೂಡ ಎದುರಾಗಿದೆ. ಹೌದು, ನಿನ್ನೆ ಅಷ್ಟೇ ಸರ್ಕಾರ ಈ ಒಂದು ಪ್ರಕರಣ ಅಂದ್ರೆ ಸಿಟಿ ರವಿ ಅವರ ಪ್ರಕರಣ ಈಗಾಗಲೇ ಸಿಐಡಿ ತನಿಖೆಗೆ ಕೂಡ ವಹಿಸಿರುವಂತದ್ದು. ಹಾಗಾದ್ರೆ ಈ ಒಂದು ಸಿಐಡಿ ತನಿಖೆ ಯಾವ ರೀತಿಯಾಗಿ ನಡೆಯುತ್ತೆ ಅಂತ ನಾವು ನೋಡೋದಾದ್ರೆ, ಮೊದಲನೇದಾಗಿ ಸಭಾಪತಿಗಳಾದಂತಹ ಬಸವರಾಜ ಹೊರಟ್ಟಿ ಅವರು ಈ ಒಂದು ಘಟನೆ ಆದಾಗ ಅಂದ್ರೆ ಸದನದಲ್ಲಿ ಇರ್ಲಿಲ್ಲ. ಸೊ ಹೀಗಾಗಿ ಅಲ್ಲಿರುವಂತಹ ಕ್ಯಾಮ್ರಾಗಳು ಏನಿದೆಯೋ ಸಭಾಪತಿಗಳು ಪೀಠದಿಂದ ಎದ್ದ ನಂತರ ಕ್ಯಾಮ್ರಾಗಳು ಆಫ್ ಆಗುತ್ತೆ. ಅದೇ ರೀತಿಯಾಗಿ ಸಭಾಪತಿಗಳು ಪೀಠದಲ್ಲಿ ಕೂತ್ಕೊಂಡ್ರೆ ಕ್ಯಾಮ್ರಾಗಳು ಆನ್ ಆಗುತ್ತೆ. ಆದ್ರೆ ಆ ಒಂದು ಸಂದರ್ಭದಲ್ಲಿ ಸಭಾಪತಿಗಳು ಆ ಒಂದು ಸದನದಲ್ಲಿ ಇಲ್ಲದೆ ಇರೋ ಸಂದರ್ಭದಲ್ಲಿ ಈ ಒಂದು ಘಟನೆ ಆಗಿರೋದ್ರಿಂದ ಅಲ್ಲಿ ಯಾವುದೇ ರೀತಿಯಾದಂತಹ ಕ್ಯಾಮ್ರಾ ಅಥವಾ ಆಡಿಯೋ ವಿಡಿಯೋ ಸಾಕ್ಷ್ಯಗಳು ಯಾವುದೂ ಇಲ್ಲ. ಸೊ ಹೀಗಾಗಿ ಇರುವಂತದ್ದು ಮಾಧ್ಯಮಗಳ ಆಡಿಯೋ ವಿಡಿಯೋ ಸಾಕ್ಷ್ಯಗಳು ಮಾತ್ರ ಇರುವಂತದ್ದು. ಸೊ ಹೀಗಾಗಿ ಸಿಐಡಿ
ಅಲ್ಲಿರುವಂತಹ ಬೇರೆ ಏನಾದ್ರೂ ಸಾಕ್ಷ್ಯಗಳನ್ನ ಇರಬಹುದಾ ಅಥವಾ ಇರುವಂತಹ ಬೇರೆ ಯಾವ್ದಾದ್ರು ಸಾಕ್ಷ್ಯಗಳನ್ನ ತರಿಸ್ಕೊಳ್ಳುವಂತಹ ಪ್ರಯತ್ನ ಕೂಡ ಮಾಡುತ್ತೆ. ಅದೇ ರೀತಿಯಾಗಿ ಸದನದಲ್ಲಿ ಅವಾಗ ಕಾಂಗ್ರೆಸ್ನಿಂದ ಯಾರ್ಯಾರು ಇದ್ರು, ಬಿಜೆಪಿಯಲ್ಲಿ ಯಾರ್ಯಾರು ಇದ್ರು, ಕೆಲ ನಾಯಕರ ಅಂದ್ರೆ ಅಲ್ಲಿ ಇದ್ದವ್ರಿಗೆಲ್ಲ ನೋಟಿಸ್ ಅನ್ನ ಕೊಟ್ಟು ಕೆಲ ನಾಯಕರನ್ನ ಕೂಡ ವಿಚಾರಣೆಗೆ ಕರೆಸಿಕೊಳ್ಳುವಂತಹ ಪ್ರಯತ್ನವನ್ನ ಸಿಐಡಿ ಮಾಡುತ್ತೆ. ಅದೇ ರೀತಿಯಾಗಿ ಸಿ.ಟಿ. ರವಿ ಅವರು ಅದೇ ರೀತಿಯಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಇಬ್ಬರನ್ನು ಕೂಡ ತನಿಖೆ ಮಾಡಿ ಅವರ ಇಬ್ಬರ ಉತ್ತರವನ್ನ ಕೂಡ ಪಡ್ಕೊಂಡು ಅದೇ ರೀತಿಯಾಗಿ ಯಾರ್ಯಾರು ಸದನದಲ್ಲಿ ಆ ಒಂದು ಸಂದರ್ಭದಲ್ಲಿ ಬಿಜೆಪಿ, ಜೆಡಿಎಸ್, ಕಾಂಗ್ರೆಸ್ ನಾಯಕರಿಗೂ ಕೂಡ ಎಲ್ಲರಿಗೂ ಕೂಡ ನೋಟಿಸ್ ಕೊಡುವ ಸಾಧ್ಯತೆ ಇದೆ ಸಿಐಡಿ ಅಧಿಕಾರಿಗಳು. ಯಾಕಂದ್ರೆ ಆ ಒಂದು ಸಂದರ್ಭದಲ್ಲಿ ಯಾರ್ಯಾರಿದ್ರು ಎಲ್ಲರಿಗೂ ಕೂಡ ನೋಟಿಸ್ ಕೊಟ್ಟು ಎಲ್ಲರನ್ನ ಕೂಡ ವಿಚಾರಣೆ ಮಾಡುವಂತಹ ಸಾಧ್ಯತೆ ಇದೆ. ಎಲ್ಲರ ವಿಚಾರಣೆಯ ನಂತರ ಹೇಳಿಕೆಗಳನ್ನ ಪಡ್ಕೊಳ್ತಾರೆ ಸಿಐಡಿ ಅಧಿಕಾರಿಗಳು. ಅದೇ ರೀತಿಯಾಗಿ ಮುಖ್ಯವಾಗಿ ಸಿ.ಟಿ. ರವಿ ಅವರು ಅದೇ ರೀತಿಯಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೇಳಿಕೆಯನ್ನ ಅಂದ್ರೆ ವಿಚಾರಣೆಯ ನಂತರ ವಿಚಾರಣೆಯನ್ನ ಮಾಡಿ ಹೇಳಿಕೆಯನ್ನ ಪಡ್ಕೊಂಡು ಎಲ್ಲಾ ದಾಖಲೆಗಳನ್ನ ಕೂಡ ಇಟ್ಕೊಳ್ತಾರೆ ಅನ್ನುವಂಥದ್ದು ಈ ಒಂದು ಅಂದ್ರೆ ಈ ರೀತಿಯಾಗಿ ಒಂದು ಸಿಐಡಿ ತನಿಖೆ ನಡೆಯುತ್ತೆ. ಈ ಒಂದು ಸಿಐಡಿ ತನಿಖೆಯಲ್ಲೂ ಕೂಡ ಜೆಡಿಎಸ್ ನಾಯಕರು ಕೂಡ ಭಾಗಿಯಾಗ್ತಾರೆ. ಅದರಲ್ಲೂ ನೋಡೋದಾದ್ರೆ ಕಾಂಗ್ರೆಸ್ನ ನಾಯಕರೇ ಕೆಲವೊಬ್ರು ಪೊಲೀಸರು ಸಿ.ಟಿ. ರವಿ ಅವ್ರನ್ನ ಈ ರೀತಿಯಾಗಿ ನಡೆಸ್ಕೊಂಡಿದ್ದು ತಪ್ಪು ಅಂತ ಕೂಡ ಸಾಕಷ್ಟು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಸೊ ಹೀಗಾಗಿ ಯಾರ್ಯಾರು ಯಾವ್ಯಾವ ರೀತಿಯಾಗಿ ಹೇಳಿಕೆಗಳನ್ನ ಕೊಡ್ತಾರೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲ ಮೂಡಿಸಿರುವಂಥದ್ದು. ಸೊ ಹೀಗಾಗಿ ಏನಾದ್ರೂ ಈ ಒಂದು ಸಿಐಡಿ ತನಿಖೆಯಲ್ಲಿ ಕೂಡ ಸಿ.ಟಿ. ರವಿ ಅವ್ರದ್ದೇ ಈ ಒಂದು ಆಡಿಯೋ ವಿಡಿಯೋ ಅಂತ ಏನಾದ್ರೂ ದೃಢಪಟ್ರೆ ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಸಿ.ಟಿ. ರವಿ ಅವ್ರಿಗೆ ದೊಡ್ಡ ಕಂಟಕ ಎದುರಾಗೋದ್ರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ಇಲ್ಲ. ಈ ಸಭಾಪತಿಗಳು ಸಿ.ಟಿ. ರವಿ ಅವ್ರನ್ನ ಅದೇ ರೀತಿಯಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಕೂರಿಸ್ಕೊಂಡು ರಾಜಿ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಹೌದು, ಈಗಾಗಲೇ ಸಿ.ಟಿ. ರವಿ ಅವರು ಒಬ್ಬರೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧ ಅವಾಚ್ಯ ಶಬ್ದವನ್ನ ಬಳಸಿಲ್ಲ. ಈಗಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಸಿ.ಟಿ. ರವಿ ಅವರನ್ನ ಕೊಲೆಗಡುಕ ಅಂತ ಹೇಳಿದ್ದಾರೆ. ಅಂದ್ರೆ ಇಬ್ಬರ ಮಧ್ಯೆ ಮಾತಿನ ಚಕಮಕಿಯಲ್ಲಿ ಇಬ್ರು ಕೂಡ ಒಬ್ಬರಿಗೆ ಒಬ್ರು ಕೌಂಟರ್ ಮೂಲಕ ಕೌಂಟರ್ ಕೊಡೋದಾಗಿರ್ಬೋದು, ಅದೇ ರೀತಿಯಾಗಿ ಸವಾಲುಗಳನ್ನ ಹಾಕೊಳ್ಳೋದ್ರಲ್ಲಾಗಿರ್ಬೋದು, ಇಬ್ರು ಕೂಡ ಮಗ್ನರಾಗಿದ್ರು. ಸೊ ಹೀಗಾಗಿ ಇಲ್ಲವಾದಲ್ಲಿ ಸಿ.ಟಿ. ರವಿ ಅವರು ಅದೇ ರೀತಿಯಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಇಬ್ಬರನ್ನು ಕೂಡ ಸಭಾಪತಿಗಳಾದಂತಹ ಬಸವರಾಜ್ ಹೊರಟ್ಟಿ ಅವರು ಸಂಧಾನ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಹೌದು, ಈಗಾಗಲೇ ನಾನಾಗ್ಲೇ ಹೇಳ್ದ ಹಾಗೆ ಈ ಒಂದು ಸದನದಲ್ಲಿ ಏನು ಘಟನೆ ಆಯ್ತು ಅಂದ್ರೆ ಅಂಬೇಡ್ಕರ್ ಅವರ ಭಾವಚಿತ್ರವನ್ನ ಇಟ್ಕೊಂಡು ಎಲ್ಲ ಪಕ್ಷದ ನಾಯಕರು ಕೂಡ ಹೋರಾಟವನ್ನ ಮಾಡ್ತಾ ಇದ್ರು ಸದನದಲ್ಲಿ. ಆ ಒಂದು ಸಂದರ್ಭದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅದೇ ರೀತಿಯಾಗಿ ಸಿ.ಟಿ. ರವಿ ಅವರ ಮಧ್ಯದಲ್ಲಿ ಮಾತಿನ ಚಕಮಕಿಯಾಗಿ ಇಬ್ರು ಕೂಡ ಸವಾಲುಗಳನ್ನ ಹಾಕೊಳ್ತಾರೆ. ಅದೇ ರೀತಿಯಾಗಿ ಕೌಂಟರ್ ಮೂಲಕ ಕೌಂಟರ್ ಗಳನ್ನ ಕೊಡ್ತಾ ಇರ್ತಾರೆ. ಇದೆಲ್ಲದರ ನಡುವೆ ಸಿ.ಟಿ. ರವಿ ಅವ್ರನ್ನ ಅದೇ ರೀತಿಯಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಸಭಾಪತಿಗಳಾದಂತಹ ಬಸವರಾಜ ಹೊರಟ್ಟಿ ಅವರು ಸಂಧಾನ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಹೌದು, ಈಗಾಗಲೇ ಅಂದ್ರೆ ಈ ಒಂದು ಪ್ರಕರಣ ನಡೆಯೋಕ್ಕೂ ಮೊದಲು, ಈ ಒಂದು ಘಟನೆ ನಡೆಯೋಕ್ಕೂ ಮೊದಲು ಸದನದಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರವನ್ನ ಇಟ್ಕೊಂಡು ಎಲ್ಲಾ ಪಕ್ಷದ ನಾಯಕರು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಆ ಒಂದು ಸಂದರ್ಭದಲ್ಲಿ ಸಿ.ಟಿ. ರವಿ ಅದೇ ರೀತಿಯಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ನಡುವೆ ಮಾತಿನ ಚಕಮಕಿ ಆಗುತ್ತೆ. ಆ ಒಂದು ಸಂದರ್ಭದಲ್ಲಿ ಸಿ.ಟಿ. ರವಿ ಅವ್ರನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮೊದಲಿಗೆ ಸಿ.ಟಿ. ರವಿ ಅವ್ರನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಲೆಗಾರ ಅಂತ ಹೇಳ್ತಾರೆ. ಅದನ್ನ ಸಹಿಸಿಕೊಳ್ಳಕ್ಕಾಗದೆ ಸಿ.ಟಿ. ರವಿ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧ ಅವಾಚ್ಯ ಶಬ್ದವನ್ನ ಬಳಕೆ ಮಾಡಿದ್ದಾರೆ ಅಂತ ಈ ಒಂದು ಪ್ರಕರಣ ಆಗಿರುವಂತದ್ದು. ಸೊ ಹೀಗಾಗಿ ಇಬ್ರು ಕೂಡ ಅಂದ್ರೆ ಇವರು ಕೂಡ ಅಂದಿದ್ದಾರೆ. ಸೊ ಹೀಗಾಗಿ ಇಬ್ಬರನ್ನ ಕೂರಿಸ್ಕೊಂಡು ಸಂಧಾನ ಮಾಡುವಂತಹ ಪ್ರಯತ್ನಕ್ಕೆ ಏನಾದ್ರೂ ಸಭಾಪತಿಗಳು ಮುಂದಾಗ್ಬೋದು. ಸೊ ಹೀಗಾಗಿ ಇಬ್ಬರಿಗೂ ಕೂಡ ರಾಜಿ ಮಾಡುವಂತಹ ಪ್ರಯತ್ನಗಳು ಕೂಡ ನಡಿಬಹುದು ಅನ್ನುವಂಥದ್ದು ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇರುವಂತಹ ಮಾತು. ಅಂದ್ರೆ ಈ ಒಂದು ಸಿ.ಟಿ. ರವಿ ಅವರ ಪ್ರಕರಣ ದಿನೇ ದಿನ ಹೊಸ ತಿರುವನ್ನ ಪಡ್ಕೊಳ್ತಾ ಇದೆ. ಹಾಗಾದ್ರೆ ಸಿ.ಟಿ. ರವಿ ಅವರು ಈ ಒಂದು ಪ್ರಕರಣದಿಂದ ಯಾವ ರೀತಿಯಾಗಿ ಪಾರಾಗ್ತಾರೆ ಅಥವಾ ಸಿ.ಟಿ. ರವಿ ಅವರಿಗೆ ಈ ಒಂದು ಪ್ರಕರಣದಿಂದ ಈಗಾಗಲೇ ಗಂಡಾಂತರಗಳು ಕೂಡ ಎದುರಾಗಿದೆ. ಅದೇ ರೀತಿಯಾಗಿ ಸಿ.ಟಿ. ರವಿ ಅವರ ಸದಸ್ಯತ್ವ ಏನಾದರೂ ಅನರ್ಹಗೊಳಿಸ್ತಾರಾ ಅಂತ ಕೂಡ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಶಶಿಕುಮಾರ್ ಜೊತೆ ಕವನ ಶಿವಣ್ಣ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.